ಈತ ಮನೆಗಳವು ಮಾಡಲು ರೈಲ್ವೆ ಹಳಿ ಅಕ್ಕಪಕ್ಕದಲ್ಲಿರುವ ದೊಡ್ಡ ದೊಡ್ಡ ಮನೆಗಳನ್ನು ಆಯ್ಕೆ ಮಾಡಿಕೊಂಡು ಮನೆಯೊಳಗೆ ನುಗ್ಗಿ ಚಿನ್ನಾಭರಣಗಳನ್ನು ಕಳವು ಮಾಡಿಕೊಂಡು ರೈಲ್ವೆ ಹಳಿಯ ಮೂಲಕವೇ ಸುಮಾರು ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಿ ಗೋವಾದಲ್ಲಿ ಚಿನ್ನಾಭರಣಗಳನ್ನು ಮಾರಿ ಬಂದ ಹಣದಲ್ಲಿ ಅಲ್ಲಿನ ಕ್ಯಾಸಿನೋದಲ್ಲಿ ಹಣವನ್ನ ಕಳೆದುಕೊಂಡು ಸಾಲ ಮಾಡಿ ಸಾಲಗಾರನಾಗಿ ಮತ್ತೆ ಮನೆಗಳವು ಮಾಡುತ್ತಾ ಜೀವನ ನಡೆಸುತ್ತಿದ್ದ ನಟೋರಿಯಸ್ ಕಳ್ಳನನ್ನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಿ ರಾಜ ಹೆಸರು ಈ ಹಿಂದೆ ಯಾವುದೋ ಒಂದು ಕೇಸಿನಲ್ಲಿ ಪತ್ತೆಯಾಗಿರುವುದಾಗಿ ನಿಮಗೆ ಅನಿಸಿರಬಹುದು. ನಿಮ್ಮ ಊಹೆ ಸುಳ್ಳಲ್ಲ, ನಿಜ. ಆರೋಪಿ ಡಿ ರಾಜ ಈ ಹಿಂದೆ ಇದೇ ರೀತಿಯಲ್ಲಿ ಮನೆಗಳವು ಮಾಡಿಕೊಂಡು ಬೈಪನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ಸಿಕ್ಕಿಬಿದ್ದು ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ಆರೋಪಿಯಾಗಿದ್ದಾನೆ. ಈತ ನಾವು ಈ ಹಿಂದೆ ಹೇಳಿದಂತೆ ಟ್ರಾವೆಲ್ಸ್ ಒಂದನ್ನ ತೆರೆದು ಕೊರೋನಾ ಸಮಯದಲ್ಲಿ ಲಾಸ್ ಆಗಿ ಸಾಲ ಮಾಡಿ ಸಾಲ ತೀರಿಸಲು ಮನೆಗಳವು ಮಾಡಲು ನಿರ್ಧರಿಸಿ ಮನೆಗಳಿಗೆ ಕೈ ಹಾಕಿ ಕದ್ದ ಚಿನ್ನಾಭರಣವನ್ನ ಗೋವಾಗೆ ತೆರಳಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಕ್ಯಾಸಿನೋದಲ್ಲಿ ಜೂಜಾಟ ಆಡಿ ಹಣವನ್ನ ಕಳೆಯುತ್ತಿದ್ದ. ತಾನು ಯಾರಿಗೂ ಸಿಕ್ಕಿ ಬೀಳಬಾರದೆಂದು ತನ್ನದೇ ಆಲೋಚನೆಯಲ್ಲಿ ಯೋಜನೆ ಒಂದನ್ನ ರೂಪಿಸುತ್ತಾನೆ. ಅದೇ ಯೋಜನೆಯೇ ರೈಲ್ವೆ ಹಳಿ ಬಳಿ ಇರುವ ದೊಡ್ಡ ದೊಡ್ಡ ಮನೆಗಳು. ರೈಲ್ವೆ ಹಳಿ ಬಳಿ ಯಾವುದೇ ಸಿಸಿ ಕ್ಯಾಮೆರಾ ಇಲ್ಲದೆ ಇರುವುದರಿಂದ ತಾನು ಸಿಕ್ಕಿ ಬೀಳೋದಿಲ್ಲವೆಂದು ನಿರ್ಧರಿಸಿಕೊಂಡು ಹೊಯ್ಸಳ ನಗರದಲ್ಲಿನ ಮನೆಯೊಂದಕ್ಕೆ ನುಗ್ಗಿ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ಕಳವು ಮಾಡಿಕೊಂಡು ರೈಲ್ವೆ ಹಳಿಯ ಮೂಲಕವೇ ಸಾಗಿ ಪರಾರಿಯಾಗಿದ್ದನು. ಈ ಮನೆಗಳವು ಸಂಬಂಧ ಹೊಯ್ಸಳ ನಗರದ ನಿವಾಸಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಅವರು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಯ ಬಂಧನಕ್ಕೆ ತನಿಖಾ ತಂಡವೊಂದನ್ನ ರಚಿಸಿ ತನಿಖೆಗೆ ಇಳಿಸುತ್ತಾರೆ. ಪೊಲೀಸರು ವಿವಿಧ ಆಯಾಮಗಳಲ್ಲಿ ಮಾಹಿತಿ ಕಲೆ ಹಾಕಿ ಬೈಪನಹಳ್ಳಿ ಪೊಲೀಸ್ ಠಾಣೆಯ ಪ್ರಕರಣವೊಂದರಲ್ಲಿ ಭಾಗಿಯಾಗಿ ಕೇಂದ್ರ ಕಾರಾಗೃಹದಲ್ಲಿದ್ದ ಆರೋಪಿಯನ್ನ ಬಾಡಿ ವಾರೆಂಟ್ ಮೂಲಕ ತಮ್ಮ ಅಭಿರಕ್ಷೆಗೆ ಪಡೆದು ಸುದೀರ್ಘ ವಿಚಾರಣೆಗೊಳಪಡಿಸಿದಾಗ ಮನೆಗಳ್ಳತನ ಮಾಡಿರುವುದಾಗಿ ಬಾಯ್ಬಿಡುತ್ತಾನೆ. ಆರೋಪಿಯ ಬಂಧನದಿಂದ 79 ಲಕ್ಷ ರೂಪಾಯಿ ಮೌಲ್ಯದ 527 ಗ್ರಾಂ ಚಿನ್ನಾಭರಣಗಳನ್ನು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಸ್ಟ್ ಡಿವಿಷನ್ ವೈಸ್ ಝೋನಲ್ಲಿ ಒಂದು ಕಳೆದ ತಿಂಗಳು ಕೂಡ ಒಂದು ನಾವು ಕೇಸ್ ಡಿಟೆಕ್ಟ್ ಮಾಡಿರೋದ್ರಲ್ಲಿ ಒಬ್ಬ ಆರೋಪಿ ಆ ಪರ್ಟಿಕ್ಯುಲರ್ ಓಪನ್ ಆರೋಪಿ ಕಡೆಯಿಂದ 13 ಕೇಸಸ್ ಡಿಟೆಕ್ಟ್ ಆಗಿತ್ತು. ಈಗ ಮತ್ತೆ ಅದೇ ಆರೋಪಿ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಇನ್ನೂ 6 ಕೇಸ್ ಡಿಟೆಕ್ಟ್ ಆಗಿದೆ. ರಾಮಮೂರ್ತಿ ನಗರ ವ್ಯಾಪ್ತಿಯಲ್ಲಿ ಒಟ್ಟು 79 ಲ್ಯಾಕ್ಸ್ ಅಂದಾಜು ವ್ಯಾಲ್ಯೂ 526 ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಗಿದೆ. ಇನ್ನೂ ಕೆಲವು ಸ್ಟೇಷನ್ಸ್ ಅಲ್ಲಿ ಇವೊಂದು ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಬೇರೆ ಸ್ಟೇಷನ್ಸ್ ಅವರು ಕೂಡ ಪೊಲೀಸ್ ಕಸ್ಟಡಿ ತಗೊಳ್ತಾ ಇದ್ದಾರೆ. ಸೊ ಕಳೆದ ಸರಿ ಇವನ್ ಕಡೆಯಿಂದ ಆಲ್ಮೋಸ್ಟ್ 1 ಕೋಟಿಗಿಂತ ಜಾಸ್ತಿ ರಿಕವರಿ ಆಗಿತ್ತು 13 ಕೇಸಸ್ ಅಲ್ಲಿ. ಈಗ 6 ಕೇಸಸ್ ಅಲ್ಲಿ ಟೋಟಲ್ 79 ಲ್ಯಾಕ್ಸ್ ರಿಕವರಿ ಆಗಿದೆ ರಾಮಮೂರ್ತಿ ನಗರ ವ್ಯಾಪ್ತಿಯಲ್ಲಿ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಪೂರ್ವ ವಿಭಾಗದ ಡಿಸಿಪಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರ ನಿರ್ದೇಶನದಂತೆ ಬಾಣಸ್ವಾಡಿ ಉಪವಿಭಾಗದ ಎಸಿಪಿ ಉಮಾಶಂಕರ್ ಅವರ ಮಾರ್ಗದರ್ಶನದಲ್ಲಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಅವರ ನೇತೃತ್ವದಲ್ಲಿ ಪಿಎಸ್ಐ ಬಾಬುರೆಡ್ಡಿ, ಎಎಸ್ಐ ನೂರ್ ಪಾಷಾ, ಗಜೇಂದ್ರ ಪೂಜಾರಿ, ವಿನೋದ್ ಕುಮಾರ್, ರಾಮಕೃಷ್ಣ, ಅಶೋಕ್, ಶಿವು, ದತ್ತು, ಸಂಗಮೇಶ್ ಅವರುಗಳ ತಂಡ ಮನೆಗಳವು ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.